ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮ. ಸೊ ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ವಿ, ವೃಷಣಾಸನದಲ್ಲಿ 4 ದಳದ ಕಮಲ ಇದೆ. ಅಲ್ಲಿ ವಾಯುದೇವರು ಕೂತ್ಕೊಂಡು 6000 ಹಂಸ ಮಂತ್ರ ಜಪ ಮಾಡ್ತಾರೆ. ಅದರ ಮೇಲೆ ನಾಭಿಸ್ಥಾನದಲ್ಲಿ 6 ದಳದ ಕಮಲ ಇದೆ. ಅಲ್ಲಿ ವಾಯುದೇವರು ಮತ್ತೆ ಪುನಃ 6000 ಹಂಸ ಮಂತ್ರ ಜಪ ಮಾಡ್ತಾರೆ. ಹೃದಯ ಸ್ಥಾನದಲ್ಲಿ 8 ದಳದ ಕಮಲ ಇದೆ. ಅದರಲ್ಲಿ ವಾಯುದೇವರು ಕೂತ್ಕೊಂಡು 6000 ಹಂಸ ಮಂತ್ರ ಜಪ ಮಾಡ್ತಾರೆ. ಎದೆ ಅಲ್ಲಿ 12 ದಳದ ಕಮಲ ಇದೆ. ಅದರಲ್ಲಿ 2000 ಹಂಸ ಮಂತ್ರ ಜಪ ಮಾಡ್ತಾರೆ. ಇಂದ್ರಯೋನಿ ಅಂದರೆ ಹೇಳಿದ್ನಲ್ಲ, ಕಿರುನಾಲಿಗೆಯ ಭಾಗ, ಅಲ್ಲಿ 16 ದಳದ ಕಮಲ ಇದೆ. ಅಲ್ಲಿ 1000 ಹಂಸ ಮಂತ್ರ ಜಪವನ್ನು ಮಾಡ್ತಾರೆ. ಭ್ರೂಮಧ್ಯ, ಈ 2 ಹುಬ್ಬುಗಳವಲ್ಲ, ಈ 2 ಹುಬ್ಬುಗಳ ಮಧ್ಯದಲ್ಲಿ ದ್ವಿದಳ ಕಮಲ, 2 ದಳಗಳಿಂದ ಕೂಡಿದ ಕಮಲ ಇದೆ. ಅಲ್ಲಿ ವಾಯುದೇವರು 300 ಹಂಸ ಮಂತ್ರ ಜಪ ಮಾಡ್ತಾರೆ. ಶಿರಸ್ಸಿನ ಮೇಲ್ಭಾಗದಲ್ಲಿ 1000 ದಳದ ಕಮಲ ಇದೆ. ಇದರಲ್ಲಿ ವಾಯುದೇವರು ಕೂತ್ಕೊಂಡು 300 ಹಂಸ ಮಂತ್ರ ಜಪ ಮಾಡ್ತಾರೆ. ಇದನ್ನು ವಿಜಯರಾಯರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಮೂಲಾಧಾರದಲ್ಲಿ ಚತುರದಳ ಪದುಮ ಪ್ರಬಳ ಮಣಿವರ್ಣದಂತೆ ಇಪ್ಪುದು, 7 ಮರುತ ಜನ ಅಲ್ಲಿ ವಾಸ, 4 ವೇದಂಗಳು ಒಂದೊಂದು ದಳದಲ್ಲಿ ಮೇಲಾಗಿ ಇರುತ್ತಿಪ್ಪವು, ಪೊಳೆಬುತ್ತಲಿ ವಾಲಯ ಬೃಹಸ್ಪತಿ ಸೋಮ ಶನಿ ಕಾಲ ಪೋಗಾಡದೆ ನಿರುತ ಅಲ್ಲಿ ಶೀಲ ಗುಣರಾಗಿ ಭಗವದ್ಧ್ಯಾನವ ಮಳ್ಪರು, ಆಳುಗಳಾಗಿ ತಮ್ಮಿಂದುತ್ತಮರಿಗೆ ಶ್ರೀಲೋಲ ಅನಿರುದ್ಧ ನಿಯಾಮಕ ಮಿಕ್ಕ ನೀಲವರ್ಣಾದಿ ಮೂರ್ತಿ ಅಲ್ಲಿ ಉಂಟು. ಇದಕ್ಕೆ ಸ್ವಯಂಭುವ ಮನು, ಇದಕ್ಕೆ ಅಭಿಮಾನಿ. ಎಷ್ಟು ಸ್ಪಷ್ಟವಾಗಿ ವಿಜಯರಾಯರು ಇದನ್ನು ಬಿಡಿಸಿ ಸ್ಪಷ್ಟ ಮಾಡಿದ್ದಾರೆ ಅಂದರೆ, ಮೂಲಾಧಾರ ಅಂದರೆ ಈಗಾಗಲೇ ಹೇಳಿದ್ದೆನಲ್ಲ, ಅಲ್ಲಿ 4 ದಳದ ಕಮಲ ಇದೆ. ಅದು ಕಲರ್ ಹೇಗಂದರೆ ಪ್ರಬಳ ಮಣಿವರ್ಣ, ಹವಳದಂತೆ ಕೆಂಪಾದ, ಅಂದರೆ ಕೆಂಪು ಅಂದರೆ ಪೂರ್ಣ ಕೆಂಪಲ್ಲ, ಪಿಳುಪಿನಿಂದ ಕೂಡಿದ ವರ್ಣ, ಅದು ಕೆಂಪು, ಅದಕ್ಕೆ ಹವಳವರ್ಣ ಅಂತಾರೆ. ಹವಳವರ್ಣದಿಂದ ಇರ್ತದೆ. ಇಲ್ಲಿ 7 ಜನ ಮರುತ್ತುಗಳು ಇರ್ತಾರೆ. ಇವರೊಟ್ಟಿಗೆ 4 ದಳಗಳಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇವುಗಳನ್ನು ಪಾರಾಯಣ ಮಾಡ್ತಾ, ಈ 4 ದಳಗಳಲ್ಲಿ 4 ಇರುವ ವೇದಗಳನ್ನು ಪಾರಾಯಣ ಮಾಡ್ತಾ ಯಾರಿದ್ದಾರೆ ಅಂದರೆ, ಬೃಹಸ್ಪತಿ, 1 ದಳದಲ್ಲಿ ಬೃಹಸ್ಪತಿ ಇದ್ದಾನೆ, 2ನೇ ದಳದಲ್ಲಿ ಸೋಮಜ ಬುಧ ಇದ್ದಾನೆ, 3ನೇ ದಳದಲ್ಲಿ ಸೋಮ ಚಂದ್ರ ಇದ್ದಾನೆ, 4ನೇ ದಳದಲ್ಲಿ ಶನಿ ಇದ್ದಾನೆ. ಅಂದರೆ ಬೃಹಸ್ಪತಿ, ಬುಧ, ಚಂದ್ರ ಮತ್ತು ಶನಿ, ಈ 4 ಜನರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನು ಪಾರಾಯಣ ಮಾಡ್ತಾ ಇರ್ತಾರೆ. ಇದಕ್ಕೆ ನಿಯಾಮಕ ಯಾರು ಅಂದರೆ ಶ್ರೀಲೋಲ ಅನಿರುದ್ಧ ನಿಯಾಮಕ. ಇದಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ಯಾರು ಅಂದರೆ ಶ್ರೀಲೋಲನಾಗಿರ್ತಕ್ಕಂಥ ಅನಿರುದ್ಧ, ಕೃತಿಪತಿ ಜಯಾಪತಿ. ಅನಿರುದ್ಧ ಅಂತಂದರೆ ಇವನು ಯಾರು? ಶಾಂತಿಪತಿ ಅನಿರುದ್ಧ, ಶಾಂತಿಪತಿಯಾಗಿರ್ತಕ್ಕಂಥ ಅನಿರುದ್ಧ ಇಲ್ಲಿ ಇರ್ತಾನೆ. ಇದಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಸ್ವಯಂಭುವ ಮನು ಅಂತ ಸ್ಪಷ್ಟ ಮಾಡಿದ್ದಾರೆ. ಇಲ್ಲಿ ವಾಯುದೇವರು ಏನು ಮಾಡ್ತಾರೆ, ಕೂತ್ಕೊಂಡು 6000 ಹಂಸ ಮಂತ್ರವನ್ನು ಜಪ ಮಾಡಿ ಆ ಭಗವಂತನಿಗೆ, ಅಂದರೆ ಸ್ವಯಂಭುವ ಮನುವಿಗೆ ಅಂತರ್ಯಾಮಿಯಾಗಿ ಚಿಂತನೆ ಮಾಡೋದಿಲ್ಲ, ರಮಾದೇವಿಯ ಅಂತರ್ಯಾಮಿಯಾಗಿರತಕ್ಕಂಥ ಅನಿರುದ್ಧ ನಾಮಕ ಪರಮಾತ್ಮನಿಂದ ಅಭಿನ್ನನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನಿದ್ದಾನಲ್ಲ, ಅವರ ದ್ವಾರ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ಇದು ಅದ್ಭುತವಾಗಿರತಕ್ಕಂಥ ಪೊಕ್ಕಳ ಭಾಗದಲ್ಲಿ. ಇನ್ನು 2ನೇದಲ್ಲ, ವಿಜಯರಾಯರು ಎಷ್ಟು ಸ್ಪಷ್ಟ ಮಾಡ್ತಾರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದಯಮಾಡಿ ರಿಪೀಟ್ ಮಾಡುವುದರ ಉದ್ದೇಶ ನಿಮಗೆ ಅವಗತ ಆಗಲಿ, ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನೀವು ಒಂದು ಕಮಲದ ಬಗ್ಗೆ ತಿಳ್ಕೊಂಡ್ರೂ ಸಾರ್ಥಕ ಆಗ್ತದೆ. ನಾವು ಎಲ್ಲ ಈ 20 ಪದ್ಯಗಳನ್ನು ಓದಿದೆ, ಆ 20 ಗಡ ಏನೂ ಪ್ರಯೋಜನ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದರ ಮನಸ್ಸಿಗೆ ಮುಟ್ಟುವಂತೆ ಮಾಡಿಕೊಂಡು ನಾವು ಚಿಂತನೆ ಮಾಡಿದಾಗ ನಮ್ಮ ಜೀವನ ಧನ್ಯ ಆಗ್ತದೆ. ಪೊಕ್ಕಳ ಭಾಗದಲ್ಲಿ ಹೊಕ್ಕಳ ಬುಡ್ಡಿ ಅಂದರೆ ನಾಭಿ, ಅಲ್ಲಿ
ಆರು ದಳ ಕಮಲ ರಕ್ತ ನೀಲವರ್ಣ. ಈ ಕಮಲ ಹೇಗದ ಗೊತ್ತಾ? ರಕ್ತ ನೀಲ ಅಂದರೆ ಕೆಂಪಿನಿಂದ ಮಿಶ್ರವಾಗಿರತಕ್ಕಂಥ ಬ್ಲೂ ಕಲರ್, ಕೆಂಪಿನಿಂದ ಕೂಡಿರ್ತಕ್ಕಂಥ ನೀಲವರ್ಣವಾಗಿರ್ತದೆ. ಇಲ್ಲಿ ಕೂಡ 7 ಮಂದಿ ವಾಯುಗಳಿರ್ತಾರೆ. ತಕ್ಕವರು 6 ಜನ ಹರಿಯ ರಾಣಿಯರು. ಇನ್ನು 6 ದಳಗಳಲ್ಲಿ ಯಾರಿರ್ತಾರೆ? ಆ ಸಾಕ್ಷಾತ್ ಭಗವಂತನ ಷಣ್ಮಹಿಷಿಯರು ಅಂತ ಹೇಳಿದ್ರೆ ನೀಲ, ಭದ್ರ, ಮಿತ್ರವಿಂದ, ಜಾಂಬವತಿ, ಕಾಳಿಂದಿ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣ ಅಂತಕ್ಕಂಥ 6 ಜನ. ನಾವು ಸುಪ್ರಭಾತದಲ್ಲಿ ಇದನ್ನು ಚಿಂತನೆ ಮಾಡ್ತೀವಿ. ಇನ್ನೊಂದು ಸಲ ಜಾಂಬವತಿ, ಕಾಳಿಂದಿ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣ ಅಂತಕ್ಕಂಥ ಭಗವಂತನ 6 ಜನ ಷಣ್ಮಹಿಷಿಯರು ಅಂತಾರೆ. ಈ ಷಣ್ಮಹಿಷಿಯರು ಈ 6 ದಳಗಳಲ್ಲಿರ್ತಾರೆ. ಈ 6 ದಳದ ಕಮಲಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಮುಕ್ಕಣ್ಣನ ಪುತ್ರ ಗಣನಾಥ. ಮುಕ್ಕಣ್ಣನ ಪುತ್ರ 3 ಕಣ್ಣುಗಳಿಂದ ಕೂಡಿಕೊಂಡಿದ್ದ ರುದ್ರದೇವರಿದ್ದಾರಲ್ಲ, ರುದ್ರದೇವರಿಗೆ ಮಗ ಅನಿಸಿಕೊಂಡಿರ್ತಕ್ಕಂಥ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣಪತಿ ಇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ವಿಶ್ವಮೂರ್ತಿ. ಈ ಗಣಪತಿ ಏನು ಮಾಡ್ತಾ ಇರ್ತಾನೆ ಗೊತ್ತಾ? ಅವನು ಎಲ್ಲಿದ್ದರೂ ಕೂಡ ತನ್ನ ಬಿಂಬ ಮೂರ್ತಿಯಾಗಿರತಕ್ಕಂಥ ವಿಶ್ವನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇರ್ತಾನೆ. ವಿಶ್ವನಾಮಕ ಪರಮಾತ್ಮನಿಗೆ 19 ಮುಖಗಳು ನಮ್ಮ ಬಲ ಕಣ್ಣಿನಲ್ಲಿ ಇರ್ತಾನೆ. ಜಾಗೃತ ಅವಸ್ಥೆಯನ್ನು ಉಂಟು ಮಾಡ್ತಾ ಇರ್ತಾನೆ. ಇವನಿಗೆ ಮಧ್ಯದಲ್ಲಿ ಗಜಮುಖ, ಈ ಕಡೆ 9, ಈ ಕಡೆ 9 ನರಮುಖ ಅಂದರೆ ಮನುಷ್ಯನಂತೆ ಇರುವ ಮುಖಗಳು, ಮಧ್ಯದಲ್ಲಿ ಗಜಮುಖ. ಎಷ್ಟಾಯಿತು? 9 2 18, ಮಧ್ಯದಲ್ಲಿ 1 19 ಮುಖಗಳಿಂದ ಕೂಡಿದ ವಿಶ್ವನಾಮಕ ಪರಮಾತ್ಮನ ಜಾಗೃತ ಅವಸ್ಥೆಗೆ ಕಾರಣನಾದ ಲಿಂಗ ಶರೀರದಲ್ಲೂ ಇರ್ತಾನೆ ಈ ವಿಶ್ವನಾಮಕ ಪರಮಾತ್ಮ ಸತ್ವಗುಣಕ್ಕೆ ನಿಯಾಮಕನಾಗಿ ಅಂತ. ಅಲ್ಲಿ ಶ್ರೀದೇವಿ ಉಪಾಸನೆ ಮಾಡ್ತಾ ಇರ್ತಾಳೆ. ಇಂಥ ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಮಾಡ್ತಾ ಗಣಪತಿ ಈ 6 ದಳದ ಕಮಲದಲ್ಲಿರ್ತಾನೆ. ಮತ್ತು ಮುಕ್ಕಣ್ಣನ ಪುತ್ರ ಗಣಪತಿ ಅಭಿಮಾನಿ, ಚಿಕ್ಕನೆ ವಿಶ್ವಮೂರ್ತಿಯ ಪೂಜಿಸುವ ಲಕ್ಷ್ಮೀ ರಮಣ ಪ್ರದ್ಯುಮ್ನ ನಿಯಾಮಕ. ಪ್ರದ್ಯುಮ್ನ ನಾಮಕ ಪರಮಾತ್ಮ ಇದಕ್ಕೆ ಜಯಾಪತಿ ಕೃತಿಪತಿ ಪ್ರದ್ಯುಮ್ನ, ಕೃತಿಪತಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇದಕ್ಕೆ ನಿಯಾಮಕನಾಗಿರ್ತಾನೆ. ಇಂಥ ಕಮಲದಲ್ಲಿ ವಾಯುದೇವರು ಕೂತ್ಕೊಂಡು ಆ ಪ್ರದ್ಯುಮ್ನಗಿಂತ ಅಭಿನ್ನನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಹಂಸಸ್ಸೋಹಂ ಸ್ವಾಹ ಅಂತಕ್ಕಂಥ 6 ಅಕ್ಷರಗಳಿಂದ ಕೂಡಿದ ಮಹಾಮಂತ್ರವನ್ನು 6000 ಬಾರಿ ಜಪ ಮಾಡ್ತಾರೆ. 6 ದಳದ ಕಮಲದಲ್ಲಿ 6000 ಜಪ ಮಾಡ್ತಾರೆ. ಮಾಡಿ ಏನು ಮಾಡ್ತಾರೆ? ಪ್ರದ್ಯುಮ್ನಾಭಿನ್ನ ಹಂಸಾಭಿನ್ನನಾಗಿರತಕ್ಕಂಥ ಪರಬ್ರಹ್ಮ ಕೃಷ್ಣನ ಪಾದಾರವಿಂದಗಳಿಗೆ ಹಂಸ ಮಂತ್ರವನ್ನು 6000 ಮಂತ್ರವನ್ನು ಸಮರ್ಪಣೆ ಮಾಡ್ತಾರೆ. ಇದಾದಮೇಲೆ ಹೃದಯಕ್ಕೆ ಬರ್ತಾರೆ ಮಾನ್ಯರಾದ ಜಗನ್ನಾಥದಾಸ್. ಹೃದಯದಲ್ಲಿ ಎಷ್ಟು ದಳದ ಕಮಲ ಅದ ಅಂತ ಹೇಳಿದ್ದಾರೆ? 8 ದಳದ ಕಮಲ ಅದೆ. ಹೃದಯದಲ್ಲಿ 8 ದಳದ ಕಮಲ ಉಂಟು. ಉದಯಾದಿತ್ಯ ವರ್ಣದಂತಿಪ್ಪುದು. ಪ್ರಾತಃ ಕಾಲದಲ್ಲಿ ಉದಯಿಸ್ತಾನಲ್ಲ, ಉದಯಿಸುವ ಸೂರ್ಯನಿಗೆ ಯಾವ ಬೆಳಕಿರ್ತದೆ, ಯಾವ ಕಾಂತಿ ಇರ್ತದೆ, ಅವನು ಯಾವ ಕಲರ್ನಲ್ಲಿರ್ತಾನೋ ಅದರಂತೆ ನಮ್ಮ ಹೃದಯದಲ್ಲಿರುವ 8 ದಳದ ಕಮಲವು ಒಂದು ರೀತಿಯಿಂದ ಉದಯಿಸುವ ಸೂರ್ಯನ ಬಣ್ಣದಿಂದ ಕೂಡಿಕೊಂಡಿರ್ತದೆ. ಇದರಲ್ಲಿ ದಿಕ್ಪಾಲಕರಿರ್ತಾರೆ. ಈ 8 ದಳದ ಕಮಲದಲ್ಲಿ ದಿಕ್ಪಾಲಕರಿರ್ತಾರೆ. ಇದಕ್ಕೆ ಉಪೇಂದ್ರ ತ್ರಿದಶ ನಾಮಕ ಇದಕ್ಕೆ ಅಭಿಮಾನಿ. ಇಂದ್ರದೇವರು ಇದಕ್ಕೆ ಅಭಿಮಾನಿಗಳಾಗಿರ್ತಾರೆ. ಈ ಕಮಲಕ್ಕೆ ಮೊದಲನೇ ಕಮಲ ಏನದಲ್ಲ, ಅದಕ್ಕೆ ನಾವು ಹೇಳಿದ್ವಿ 4 ದಳದ ಕಮಲಕ್ಕೆ 6 ದಳದ ಕಮಲಕ್ಕೆ ಗಣಪತಿ ಅಭಿಮಾನಿ ಅಂತ ಚಿಂತನೆ ಮಾಡಿದ್ವಿ. ಈ ಎರಡನೇದು ಏನದಲ್ಲ, ಎರಡನೇ ಅನಿರುದ್ಧ ಅಂತ ಅಲ್ಲಿ ಚಿಂತನೆ ಮಾಡಿದ್ವಿ. ಎರಡನೇದು 4 ದಳದ ಕಮಲಕ್ಕೆ ಪ್ರದ್ಯುಮ್ನ ಅಂತ ಚಿಂತನೆ ಮಾಡಿದ್ವಿ. ಆಮೇಲೆ ಈ 8 ದಳದ ಕಮಲಕ್ಕೆ ಸಂಕರ್ಷಣ ನಾಮಕ ಜಯಾಪತಿ ಸಂಕರ್ಷಣ ಇದಕ್ಕೆ ನಿಯಾಮಕನಾಗಿರ್ತಾನೆ. ಇಂಥ ಜಯಾಪತಿ ಇಲ್ಲಿ 8 ದಿಕ್ಪಾಲಕರಿರ್ತಾರೆ. ಪೂರ್ವ ದಿಕ್ಕಿನಲ್ಲಿ ದಳದಲ್ಲಿ ಇಂದ್ರ, ಹೀಗೆ ಲೆಕ್ಕ ಹಾಕಬೇಕು. ಇಂದ್ರ, ಅಗ್ನಿ, ಯಮ, ನಿರಋತಿ, ಆಮೇಲೆ ವರುಣ, ಆಮೇಲೆ ವಾಯು, ಪ್ರವಾಹವಾಯು. ವಾಯು ಅಂದರೆ ಮತ್ತೆ ಮುಖ್ಯ ಪ್ರಾಣ ಅಲ್ಲ, ಪ್ರವಾಹವಾಯು. ಅದರ ಮೇಲೆ ಕುಬೇರ ಅಥವಾ ದಿಕ್ಪಾಲಕರು, ಕುಬೇರ ಅಥವಾ ಚಂದ್ರ ಯಾವುದನ್ನು ಅಂದ್ಕೋಬಹುದು. ಅದರ ನಂತರದಲ್ಲಿ ಈಶಾನ್ಯ ದಿಕ್ಕಿ ಈಶಾನ ರುದ್ರದೇವರು ಮತ್ತು ಪೂರ್ವ ದಿಕ್ಕಿ ಇಂದ್ರದೇವರು.
8 ದಳಗಳಲ್ಲಿ 8 ಮಂದಿ ದಿಕ್ಪಾಲಕರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಸಂಕರ್ಷಣ ನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಇಂಥ ಕಮಲದಲ್ಲಿ ವಾಯುದೇವರು ಕೂತ್ಕೊಂಡು ಎಷ್ಟು ಮಾಡ್ತಾರೆ, ಮತ್ತು 6000 ಹಂಸ ಮಂತ್ರವನ್ನು ಜಪ ಮಾಡ್ತಾರೆ. 4 ದಳದಲ್ಲಿ 6000, 6 ದಳದಲ್ಲಿ 6000, 8 ದಳದಲ್ಲಿ 6000 ಮಾಡ್ತಾರೆ. ಒಟ್ಟು 18. ಇಲ್ಲಿ ಎಷ್ಟಾಯಿತು? 6 18,000 ಹಂಸ ಮಂತ್ರ ಜಪ ಆಯಿತು. ಅದಾದ್ಮೇಲೆ ಹೇಳ್ತಾರೆ ಉರದಲ್ಲಿ 12 ದಳ ಕಮಲ. ಉರದಲ್ಲಿ ಎದೆಯಲ್ಲಿ ಆ 12 ದಳದ ಕಮಲ ಅದು. ಇದು ಹೇಗದೆ? ಇದರ ಕಲರ್ ಏನು? ಮುತ್ತಿನ ವರ್ಣ ಅಂತಾರೆ. ಅಂದರೆ ಮುತ್ತು ಇರ್ತದಲ್ಲ, ಆ ಮುತ್ತಿನ ಬಣ್ಣ ಯಾವ ರೀತಿ ಇರ್ತದೋ ಅದು ಒಂದು ರೀತಿಯಿಂದ ಪೂರ್ಣ ಬಿಳುಪಲ್ಲ, ಸ್ವಲ್ಪ ಬ್ಲ್ಯಾಕ್, ನೀಲಿ ಮಿಶ್ರವಾದ ಬಿಳುಪು ಅಂತಂತಾರೆ ಮುತ್ತಿನ ವರ್ಣ. ಅಂತ ಮುತ್ತಿನ ವರ್ಣದಲ್ಲಿರ್ತದೆ. ಇದಕ್ಕೆ 12 ಮರುತ, 7 ಮರುತಗಳು ಇಲ್ಲಿ ಇರ್ತಾರೆ. ಇದಕ್ಕೆ ಅಭಿಮಾನಿ ಯಾರು ಅಂದರೆ ಮಹರುದ್ರದೇವರು. ಈ 16 ದಳದ ಕಮಲಕ್ಕೆ 12 ದಳ ಕಮಲಕ್ಕೆ ರುದ್ರದೇವ, ಪಾರ್ವತೀಪತಿಯಾಗಿರತಕ್ಕಂಥ ರುದ್ರದೇವರು ಅಭಿಮಾನಿಗಳು. ಈ ರುದ್ರದೇವರು ಯಾರನ್ನು ಉಪಾಸನೆ ಮಾಡ್ತಾ ಇರ್ತಾರೆ? ನರಸಿಂಹಮೂರ್ತಿಯನ್ನು ಉಪಾಸನೆ ಮಾಡ್ತಾರೆ. ಅಷ್ಟೇ ಅಲ್ವಾ? ರುದ್ರಾಂತರ್ಗತ ನರಸಿಂಹ, ನರಸಿಂಹದೇವರನ್ನೇ ಅವರು ಉಪಾಸನೆ ಮಾಡೋದು. ಸಂಕರ್ಷಣನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಸಂಕರ್ಷಣ ನಾಮಕ ಪರಮಾತ್ಮನ ಉಪಾಸನೆ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ಅವರ ಇಷ್ಟಮೂರ್ತಿ ನರಸಿಂಹನಾದ ಕಾರಣ, ಅಂದರೆ ರುದ್ರದೇವರಿಗೆ ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬರು ಇಷ್ಟಮೂರ್ತಿ. ದಿಕ್ಪಾಲಕನಾಗಿದ್ದಾಗ ಮರಿಬೇಡ್ರಿ, ಅಂದರೆ ಈಶಾನ್ಯ ದಿಕ್ಕಿಗೆ ಅಧಿಪತಿಯಾಗಿ ರುದ್ರದೇವರು ಇರುವಾಗ ಅಲ್ಲಿ ರಾಮರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಮತ್ತು ಅದೇ ರುದ್ರದೇವರು ಮನೋಭಿಮಾನಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹರುದ್ರದೇವರನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಅದೇ ಪ್ರಕಾರ ಸಂಕರ್ಷಣ ನಾಮಕ ಪರಮಾತ್ಮರನ್ನು ಉಪಾಸನೆ ಮಾಡ್ತಾ ಇರ್ತಾರೆ ಮಾತು. ಸೊ ನರಸಿಂಹ ಮೂರ್ತಿ ಗಿರಿಜ ಸಮೇತದಲ್ಲಿ ಹರಿನಾಮಕ ಪರಮಾತ್ಮ ನಿಯಾಮಕ. ಇದಕ್ಕೆ ಹರಿ ಅಂತಕ್ಕಂಥ ಭಗವಂತ ನಿಯಾಮಕನಾಗಿದ್ದಾನೆ ಮಾತು. ಇಂಥ ಇಲ್ಲಿ ವಾಯುದೇವರು ನಿಂತುಕೊಂಡು ಎಷ್ಟು ಜಪ ಮಾಡ್ತಾರೆ? 2000 ಹಂಸ ಮಂತ್ರಗಳನ್ನು ಜಪ ಮಾಡ್ತಾರೆ. 6,000 6,000 6,000 ಆಯಿತು. 12 ದಳದ ಕಮಲದಲ್ಲಿ 2,000, ಒಟ್ಟು ಎಷ್ಟಾಯಿತು? 20,000 ಹಂಸ ಮಂತ್ರ ಇಲ್ಲಿಗೆ ಹೋಗಿತ್ತು. ಈ ತಾವು ಮಾಡಿದ ಹಂಸ ಮಂತ್ರವನ್ನು ತಮ್ಮ ಇಷ್ಟ ದೈವನಾಗಿರತಕ್ಕಂಥ ನರಸಿಂಹಾಭಿನ್ನನಾಗಿರತಕ್ಕಂಥ ಮಂತ್ರ ಪ್ರತಿಪಾದ್ಯನಾದ ಹಂಸನಾಮಕ ಪರಮಾತ್ಮಾಭಿನ್ನನಾಗಿರತಕ್ಕಂಥ ಕೃಷ್ಣನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾರೆ. ಇದಾದಮೇಲೆ ಇಂದ್ರಯೋನಿಯಲ್ಲಿ 16 ದಳವುಳ್ಳ ಅರವಿಂದ. ಇಂದ್ರಯೋನಿ ಈಗಾಗಲೇ ಹೇಳಿದ್ದೀನಿ, ತಾಲು ಅಂದರೆ ಕಿರುನಾಲಿಗೆಯ ಭಾಗ. ಅಲ್ಲಿ 16 ದಳದ ಕಮಲ ಇದೆ. ಇಂಥ 16 ದಳದ ಕಮಲದಲ್ಲಿ ಅದು ಹೇಗದೆ ಅಂದರೆ ಧವಳ ವರ್ಣ, ಬಿಳುಪಾಗಿರ್ತದೆ. ಅದರ ಕೆಳಗಿರೋದು 12 ದಳದ ಕಮಲ ಮುತ್ತಿನಂತೆ ಸ್ವಲ್ಪ ಕಪ್ಪು ಮಿಶ್ರಿತವಾಗಿರ್ತದೆ. ಇಂದ್ರಯೋನಿಯಲ್ಲಿರ್ತಕ್ಕಂಥ 16 ದಳದ ಕಮಲ ಹೇಗಿರ್ತದೆ? ಸ್ವಚ್ಛವಾಗಿ ಬಿಳುಪಾಗಿರ್ತದೆ. ಚಂದ್ರ ಕಲಾಭಿಮಾನಿಗಳು. ಇದಕ್ಕೆ ಯಾರು ಅಭಿಮಾನಿಗಳು ಅಂತಂದರೆ ಈ 16 ದಳಗಳಲ್ಲಿ 16 ಜನ ಚಂದ್ರನ ಕಳಗಳಿಗೆ. ಚಂದ್ರ 16 ಕಳಾತ್ಮಕ. ಅವನ ಒಂದೊಂದು ಕಳಕ್ಕೆ ಒಬ್ಬೊಬ್ಬ ದೇವತೆ ಅಭಿಮಾನಿಯಾಗಿರ್ತಾರೆ. ಅವರು ಚಂದ್ರ ಕಳಾಭಿಮಾನಿ ದೇವತೆಗಳಂತಲೇ ಅವ್ರಿಗೆ ಹೆಸರು. ಇಂಥ 16 ಮಂದಿ ದೇವತೆಗಳು ಈ 16 ದಳಗಳಲ್ಲಿ ಇರ್ತಾರೆ ಮಾತು. ಇವರು ಏನು ಮಾಡ್ತಾರೆ ಗೊತ್ತಾ? ಇಲ್ಲಿ ಸಪ್ತಮರು ಫಣೀಂದ್ರನು ಅಭಿಮಾನಿ. ಇದಕ್ಕೆ ಶೇಷದೇವರು ಅಭಿಮಾನಿ. ಈ 16 ದಳದ ಕಮಲಕ್ಕೆ ಶೇಷದೇವರು ಅಭಿಮಾನಿ. ಇಂಥ ಶೇಷದೇವರಿಂದ ಅಭಿಮನ್ಯಮಾನವಾಗಿರತಕ್ಕಂಥ ಇಲ್ಲಿ ನಾರಾಯಣ ನಾಮಕ ಪರಮಾತ್ಮ ಇರ್ತಾನೆ. ಇಂಥ ನಾರಾಯಣ ನಾಮಕ ಪರಮಾತ್ಮನ ಪಾದಾರವಿಂದದಲ್ಲಿ ವಾಯುದೇವರು ಕೂತ್ಕೊಂಡು 1,000 ಹಂಸ ಮಂತ್ರವನ್ನು ಜಪ ಮಾಡ್ತಾರೆ. ಮಾಡಿ ತಮ್ಮ ಇಷ್ಟಮೂರ್ತಿಯಾಗಿರತಕ್ಕಂಥ ನಾರಾಯಣಾಭಿನ್ನನಾಗಿರತಕ್ಕಂಥ ಮಂತ್ರ ಪ್ರತಿಪಾದ್ಯನಾದ ಹಂಸನಾಮಕ ಪರಮಾತ್ಮನ ಇಂದ ಅಭಿನ್ನನಾದ ಕೃಷ್ಣನ ಪಾದಾರವಿಂದಕ್ಕೆ ತಾವು ಮಾಡಿದ 16 ದಳದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ 1,000 ಹಂಸ ಮಂತ್ರವನ್ನು ಸಮರ್ಪಣೆ ಮಾಡ್ತಾರೆ. ಇದರ ಮೇಲೆ ಭ್ರೂ ಮಧ್ಯದಲ್ಲಿ ಅಂದರೆ ಹುಬ್ಬಿನ ಮಧ್ಯದಲ್ಲಿ ದ್ವಿದಳ ಕಮಲ ಉಂಟು. 2 ದಳದ ಕಮಲ ಅದೇ ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ದ್ವಿದಳ ಉಂಟಾದ ಕಮಲ ಭ್ರೂ ಮಧ್ಯದಿ ಮಧುಪುಷ್ಪವರ್ಣದಂತೆ. ಮಧುಪುಷ್ಪ ಅಂತ ಒಂದು ಹೂವು ಅದೆ. ಅದು ಹೇಗಿರ್ತದೆ ಅಂದರೆ ಸ್ವಲ್ಪ ಕೆಂಪು ಮತ್ತು ಬಿಳುಪು ಮಿಶ್ರಿತವಾಗಿರುತ್ತದೆ.
ಇಂಥ ಮಧುಪುಷ್ಪದಂತೆ ಬಿಳಿಪು ಮತ್ತು ಕೆಂಪು ಬಣ್ಣದಿಂದ ಯುಕ್ತವಾದ ಕಮಲ ಆಗಿರುತ್ತದೆ. ಆ ರೀತಿ ವರ್ಣ ಕಲರ್ ಉಳ್ಳದ್ದಾಗಿರ್ತಕ್ಕಂಥ 2 ದಳದ ಕಮಲ. ಈ 2 ದಳದ ಕಮಲದಲ್ಲಿ ಪದುಮ ಸಂಭವ ವಾಯುವಾಸ, ಈ 2 ದಳಗಳಲ್ಲಿ ಯಾರು ವಾಸ ಮಾಡ್ತಾ ಇರ್ತಾರೆ? 1ನೇ ದಳದಲ್ಲಿ ಸರಸ್ವತಿ ಪತಿಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಇರ್ತಾನೆ. 2ನೇ ದಳದಲ್ಲಿ ವಾಯುದೇವರು ಭಾರತೀಯ ಪತಿಯಾಗಿರ್ತಕ್ಕಂಥ ವಾಯುದೇವರು ಇರ್ತಾರೆ. ಇಲ್ಲಿ ಪದ್ಮನಾಭನಿಗ ಪದ್ಮನಾಭರೂಪಿ ಪರಮಾತ್ಮ ಇದಕ್ಕೆ ನಿಯಾಮಕನಾಗಿರ್ತಾರೆ. ಸದರವಿಲ್ಲದೆ ಕೃಷ್ಣನ ಧೇನಿಸುವ ಜ್ಞಾನದಲ್ಲಿ ಕೊಂಡಾಡುತ್ತ, ಇಲ್ಲಿ ಕೃಷ್ಣನಾಮಕ ಪರಮಾತ್ಮ ನಿಯಾಮಕ ಇದಕ್ಕೆ. ಇಂಥ ಈ 2 ದಳದ ಕಮಲದಲ್ಲಿ ಮಹಿತಾತ್ಮರಾಗಿರತಕ್ಕಂಥ ವಾಯುದೇವರು ಕೂತ್ಕೊಂಡು 300 ಮಂತ್ರಗಳನ್ನು ಜಪ ಮಾಡ್ತಾರೆ. ಈ 300 ಮಂತ್ರ ಜಪಗಳನ್ನು ತಮ್ಮ ದೇವನಾಗಿರ್ತಕ್ಕಂಥ ಕೃಷ್ಣಾಭಿನ್ನನಾದ ಹಂಸನಾಮಕ ಪರಮಾತ್ಮಾಭಿನ್ನನಾಗಿರ್ತಕ್ಕಂಥ ಕೃಷ್ಣನ ಪಾದಾರವಿಂದಗಳಿಗೆ ಇದನ್ನು ಸಮರ್ಪಣೆ ಮಾಡ್ತಾರೆ. ಇದು 4 ದಳ ಆಯಿತು, 6 ದಳ ಆಯಿತು, 8 ದಳ ಆಯಿತು, ಎದೆಯಲ್ಲಿ 12 ದಳದ ಕಮಲ ಆಯಿತು. ತಾಲು ಅಂದರೆ ಇಂದ್ರಯೋನಿಯ ಇದು ಎಲ್ಲಿ ಕಿರುನಾಲಿಗೆಯ ಭಾಗದಲ್ಲಿ 16 ದಳದ ಕಮಲ ಆಯಿತು. 2 ಹುಬ್ಬುಗಳ ಮಧ್ಯದಲ್ಲಿ 2 ದಳದ ಕಮಲ ಆಯಿತು. ಎಲ್ಲ ಕಮಲಗಳಲ್ಲಿ 6000, 6000, 6000, 2000, 1000 ಅಂತಕ್ಕಂಥ 300 ಅಂತ 1000 ಆಮೇಲೆ 300 ಅಂತಕ್ಕಂಥ ಸಂಖ್ಯೆಯಲ್ಲಿ ಹಂಸಮಂತ್ರವನ್ನು ಜಪ ಮಾಡಿ ಅಲ್ಲಿರುವ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾರೆ. ಕೊನೆಗೆ ನೆತ್ತಿಯ ಮೇಲೆ ಯಾರಿದ್ದ ಏನದಯ ಸಾ ಶಿರದಳವುಲ್ಲ ಕಮಲ ಶಿರಸ್ಸಿನಲ್ಲಿ, ಈ ತಲೆಯ ಮೇಲೆ 1000 ದಳಗಳಿಂದ ಕೂಡಿಕೊಂಡಿರ್ತಕ್ಕಂಥ ಕಮಲ ಅದೆ. ಈ ಕಮಲ ಹೇಗದೆ, ಇದರ ಪ್ರಕಾಶ ಹೇಗದೆ, ಇದರ ವರ್ಣ ಅಂದರೆ ಕಲರ್ ಯಾವುದು ಅಂದರೆ ವಜ್ರದಂತೆ. ಇಂದ್ರನ ವಜ್ರ ಇದಾದಲ್ಲ, ಅಥವಾ ವಜ್ರ ಅಂತ ಏನಂತೀವಲ್ಲ, ನವರತ್ನಗಳಲ್ಲಿ ಒಂದಾದ ವಜ್ರ, ಆ ವಜ್ರದಂತೆ ಒಳ್ಳೆ ಪ್ರಕಾಶಮಾನವಾಗಿ ಬಿಳಿಯಾಗಿ ಇರತಕ್ಕಂಥದ್ದು. ಇಲ್ಲಿ ವಿಶ್ವಾದಿ 1000 ರೂಪಗಳದು, ಸಹಸ್ರನಾಮಗಳ ನಾಮವಲ್ಲ ವಿಶ್ವಂ ವಿಷ್ಣುರು ವಷಟ್ಕಾರು, ಈ 1000 ನಾಮಗಳೇನವಲ್ಲ, ಒಂದೊಂದು ದಳದಲ್ಲಿ ವಿಶ್ವನಾಮಕ ಪರಮಾತ್ಮ ಒಂದು ದಳದಲ್ಲಿ, ವಿಷ್ಣು ನಾಮಕ ಪರಮಾತ್ಮ ಒಂದು ದಳದಲ್ಲಿ, ಈ ರೀತಿಯಾಗಿ 1000 ದಳಗಳಲ್ಲಿ 1000 ರೂಪಗಳಿಂದ ಭಗವಂತ ಇದ್ದಾನೆ. ಇಂಥ 1000 ನಾಮಕ ಪರಮ ರೂಪಗಳಿಂದ ಕೂಡಿದ ಭಗವಂತನ ಪಾದಾರ ಬಿಂದುದಲ್ಲಿ ವಾಯುದೇವರು ಅದೇ ಹೆಸರಿನಿಂದ ಕೂತ್ಕೊಂಡಿರ್ತಾರೆ. ಅವರು ಕೂಡ ವಿಶ್ವ, ತೈಲಸ, ವಿಷ್ಣು ಎಂಬ ಹೆಸರಿನಿಂದ ಅಂದರೆ ವಾಯುದೇವರಿಗೆ ಕೂಡ ಭಗವಂತನ ಹೆಸರುಗಳೇ ಇರ್ತವೆ. ಅಲ್ಲಿ ಕೂತ್ಕೊಂಡು ಒಂದೊಂದು ದಳದಲ್ಲಿ ವಿಶ್ವನಾಮಕ ಪರಮಾತ್ಮನನ್ನು ವಿಶ್ವ ಎಂಬ ಹೆಸರಿನಿಂದ ಕೂಡಿಕೊಂಡಿರ್ತಕ್ಕಂಥ ವಾಯುದೇವರು ಉಪಾಸನೆ ಮಾಡ್ತಾ ಇರ್ತಾರೆ. 2ನೇ ದಳದಲ್ಲಿ ವಿಷ್ಣು ಎಂತಕ್ಕಂಥ ವಿಷ್ಣುನಾಮಕ ಪರಮಾತ್ಮನನ್ನು ವಿಷ್ಣು ಎಂಬ ಹೆಸರಿನಿಂದ ಕೂಡಿಕೊಂಡಿರ್ತಕ್ಕಂಥ ವಾಯುದೇವರು ಉಪಾಸನೆ ಮಾಡಿ. ಸೊ 1000 ದಳದ ಕಮಲ ಶಿರಸ್ಸಿನಲ್ಲದೆ ಇದು ವಜ್ರದಂತೆ ವರ್ಣ ವಿಶಿಷ್ಟವಾಗಿದೆ. ಇಲ್ಲಿ ಈ 1000 ದಳಗಳಲ್ಲಿ ಭಗವಂತನ 1000 ರೂಪಗಳವೆ, ಅವನ ಸೇವೆಯಲ್ಲಿ ವಾಯುದೇವರ 1000 ರೂಪಗಳವೆ ಅನ್ನೋದು. ಅಭಿಮಾನಿ ಸದರವಿಲ್ಲದೆ ಕೃಷ್ಣನ ಧ್ಯಾನಿಸುವ ಜ್ಞಾನದಲ್ಲಿ ವಿಶ್ವಾದಿಗಳು ಒಂದೊಂದು ದಳದಲ್ಲಿ ವಾಸವಾಗಿಪ್ಪ ತನ್ನಾಮಕ ಪ್ರಾಣ ಸೂಸಿದ ಭಕ್ತಿಯಿಂದ ಭಜನೆ ಮಾಡುವ ನಿತ್ಯ ವಾಸವಾದ್ಯರಿಂದ ಲೇಷ ಬಿಡದೆ ಇಲ್ಲಿ ಲೋಕೇಶ ಅಭಿಮಾನಿ ಮೀಸಲ್ಲ ಮನದಲ್ಲಿ ರಂಗನ್ನ ಧ್ಯಾನಿಸುವ. ಇಲ್ಲಿ ಬ್ರಹ್ಮದೇವರು ಇದಕ್ಕೆ ಅಭಿಮಾನಿಯಾಗಿರ್ತಾರೆ. ಇಂಥ ಬ್ರಹ್ಮದೇವರು ವಾಸುದೇವನಾಮಕ ಇಲ್ಲಿ ವಾಸುದೇವನಾಮಕ ಪರಮಾತ್ಮ ಇದಕ್ಕೆ ನಿಯಾಮಕನಾಗಿರ್ತಾನೆ. ಇಂಥ ವಾಸುದೇವನಾಮಕ ಪರಮಾತ್ಮನ ನಿಯಾಮಕನಾದ ವಾಸುದೇವ ಪರಮಾತ್ಮನನ್ನು ಲೋಕೇಶ ಅಂದರೆ ಚತುರ್ಮುಖ ಬ್ರಹ್ಮದೇವರು ಉಪಾಸನೆ ಮಾಡ್ತಾ ಇರ್ತಾರೆ. ಇಲ್ಲಿ ವಾಯುದೇವರು 300 ಹಂಸಮಂತ್ರ ಜಪಗಳನ್ನು ಮಾಡ್ತಾರೆ. ತಾವು ಮಾಡಿದ 300 ಹಂಸಮಂತ್ರ ಜಪಗಳನ್ನು ಈ 1000 ವಿಶ್ವಾದಿ 1000 ರೂಪಗಳಿಂದ ಅಭಿನ್ನನಾಗಿರತಕ್ಕಂಥ ಕಮಲಕ್ಕೆ ನಿಯಾಮಕನಾದ ವಾಸುದೇವ ಅಭಿನ್ನನಾಗಿರತಕ್ಕಂಥ ಹಂಸಮಂತ್ರ ಪ್ರತಿಪಾದ್ಯನಾದ ಹಂಸನಾಮಕ ಪರಮಾತ್ಮನಿಂದ ಅಭಿನ್ನನಾಗಿರತಕ್ಕಂಥ ಕೃಷ್ಣರೂಪಿ ಪರಮಾತ್ಮನ ಪಾದಾರ ಬಿಂದುಗಳಿಗೆ ಕೃಷ್ಣಾರ್ಪಣ ವಸ್ತು ಅಂತ ಸಮರ್ಪಣೆ ಮಾಡ್ತಾರೆ. ಇದು ವಿಜಯಪ್ರಭುಗಳು ತಮ್ಮ ಕಮಲಗಳಿಗೆ ಸಂಬಂಧಪಟ್ಟ ಸುಳಾದಿಯಲ್ಲಿ ಹೇಳಿದ ಸುಂದರವಾಗಿರ್ತಕ್ಕಂಥ ಚಿತ್ರ.
ಇದನ್ನು ನಾವು ನಿರಂತರ ಚಿಂತನೆ ಮಾಡಿದರೆ ನಮ್ಮ ಜನ್ಮ ಧನ್ಯ ಆಗ್ತದೆ ಅಂತ ಹೇಳ್ತಾ ಹರೇ ಶ್ರೀನಿವಾಸ. ಮತ್ತೆ ಮುಂದಿಂದು ನಾಳೆ ನೋಡೋಣ.